ಎಲ್ರಿಗೂ ನಮಸ್ಕಾರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಯಾರು ಈ ವ್ಲಾಗ್ನ ನೋಡ್ತಿದ್ದೀರಾ? ನನ್ನ ನೀವು ಪ್ರೀವಿಯಸ್ ವ್ಲಾಗ್ನಲ್ಲಿ ನೋಡಿರ್ತೀರ, ಬಟ್ ಈ ವ್ಲಾಗ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ನನ್ನ ವೈಫ್ಗೋಸ್ಕರ ನಾನೊಂದು ಗೇಮ್ ಆಡ್ಸೋಣ, ನೋಡೋಣ ಎಷ್ಟು ಪರ್ತ್ನ ತಿಳ್ಕೊಂಡಿದ್ದಾಳೆ ಅಂತ ಟೆಸ್ಟ್ ಮಾಡೋಣ. ಆ್ಯಂಡ್ ಈಗಲ್ಲಿ ಅವಳಿಗೊಂದು ಪ್ರೈಸ್ ಮನಿ $100 ಇಫ್ ಶಿ ಕ್ರ್ಯಾಕ್ಸ್ ಇಟ್. ಸಿಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದನ್ನ ಇವಾಗ ಸೆಟಪ್ ಮಾಡಕ್ಕೆ ಹೋಗ್ತಿದ್ದೀನಿ. ದೆನ್ ಲೇಟರ್ ಶಿ ವಿಲ್ ಜಾಯ್ನ್ ಮೀ ಇನ್ ದ ಮೇನ್ ಗೇಮ್. ಸೊ ಬನ್ನಿ, ಇವಾಗ ನಾವು ಫಸ್ಟ್ ಗೇಮ್ ಕ್ಲಿಯರೋಣ. ಬನ್ನಿ, 3ನೇ ಕ್ಲಿಯರೋ ಪ್ಲೇಸ್ ಬಂತು. ಸೊ ನೋಡೋಣ ಪ್ರೀವಿಯಸನ್ನು ಕ್ರ್ಯಾಕ್ ಮಾಡಿ ಇಲ್ಲಿ ಬಂದು ನೆಕ್ಸ್ಟ್ ಕ್ಲೂನ ಹುಡುಕ್ತಾಳ ಅಂತ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಇವಾಗ ನಾನು ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ತಿದ್ದೀನಿ ಕ್ಲಿಯರೋಕ್ಕೆ. ಓಕೆ, ಫೈನಲ್ ಕ್ಲಿಯರ್ ಪ್ಲೇಸ್ ಬಂತು. ಬನ್ನಿ, $100 ನನ್ನ ಪೇಪರ್ಗೆ ಹಾಕ್ಬಿಟ್ಟು ಇಡಕ್ಕೆ ಹೋಗ್ತಿದ್ದೀನಿ. ಯಾರು ಎತ್ತೋಲ್ದಿರೋ ಸಾಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಬನ್ನಿ ಕೇಳೋಣ. ಸೊ ಎಲ್ಲಿರೋದು? ತುಂಬ ಕ್ರೌಡ್ ಇದ್ದಾರೆ ಜನ. ಸೊ ಅದರ ಹುಡುಕ್ತಾ ಇದ್ದೀನಿ. ನೋಡೋಣ, ಎಲ್ಲೆಡಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಟ್ರೆಷರ್ ಅಂಡ್ ಗೇಮ್ ಆಡ್ತಾ ಇದ್ದೀವಿ. ಅದು ನನ್ನ ಹಸ್ಬೆಂಡ್ ಕಂಡಕ್ಟ್ ಮಾಡ್ತಿರೋದು ನನಗೋಸ್ಕರ. ಸಿಟಿಯಲ್ಲಿ ಒಂದು 5 ಪ್ಲೇಸಲ್ಲಿ ಇಟ್ಟಿದ್ದಾನಂತೆ. ಯಾವ ಪ್ಲೇಸಲ್ಲಿ ಇಟ್ಟಿದ್ಯಾ ಪಾಪ? ಎಲ್ಲ ರಿವೀಲ್ ಮಾಡ್ಬಿಟ್ರೆ ಅದೇನು ಟ್ರೆಜರ್ ಅಂತ ಆಗುತ್ತಾ? ಆಯ್ತು, ಟ್ರ್ಯಾಕ್ ಮಾಡೋ. ನನಗೂ ಗೊತ್ತಾಗ್ಬಾರ್ದು ಎಷ್ಟು 6 ತಿಂಗಳಿಂದ ಎಷ್ಟು ವರ್ಕ್ ತಿಳ್ಕೊಂಡಿದ್ಯಾ. ಬೇಸಿಕಲಿ ನೀನು ಓಡಾಡಿದ ಪ್ಲೇಸಲ್ಲೇ ಇಟ್ಟಿದ್ದೇನೆ, ಎಲ್ಲ ಫೇಮಸ್ ಪ್ಲೇಸಸ್. ಸೊ ಅಲ್ಲಿ ಹೋಗ್ಬಿಟ್ಟು ಕ್ರ್ಯಾಕ್ ಮಾಡು. ಸೊ ಗೇಮ್ ಸ್ಟಾರ್ಟ್ ಮಾಡಕ್ ಮುಂಚೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ಟಾರ್ಟ್ ಮಾಡಕ್ ಮುಂಚೆ ತಗೋ, ನಿಂದು ಫಸ್ಟ್ ಕ್ಲೂ ಇಲ್ಲಿದೆ. ಓಕೆ. ಇದು ಫಸ್ಟ್ ಪ್ಲೇಸ್ ನ ಫೈಂಡ್ ಮಾಡೋದು. ಸೊ ಗೇಮ್ ರೂಲ್ಸ್ ಬಂದ್ಬಿಟ್ಟು 5 ಪ್ಲೇಸ್ ಅಲ್ಲಿ ನಾನು ಈ ತರ ಚೀಟಿ ಇಟ್ಟಿದ್ದೀನಿ. ನೀನು ಎಲ್ಲ ಈಚ್ ಪ್ಲೇಸ್ಗೆ ಹೋಗಿದ್ದಾಗ ಆ ಚೀಟಿ ಫೈಂಡ್ ಮಾಡಿದಾಗ ನೆಕ್ಸ್ಟ್ ಪ್ಲೇಸ್ ನಿನ್ಗೆ ಕ್ಲೂ ಸಿಗುತ್ತೆ. ಓಕೆ. ಸೊ ಅದನ್ನ ಕ್ರ್ಯಾಕ್ ಮಾಡ್ಕೊಂಡು ಫೈನಲ್ ಪ್ಲೇಸ್ ಅಲ್ಲಿ ಒಂದು ಜಾಗದಲ್ಲಿ ಒಂದು $100 ಇಟ್ಟಿದ್ದೀನಿ, ಒಂದು ಚೀಟಿ ಒಳಗೆ ಮುಗಿದ್ಬಿಟ್ಟು. ದಟ್ ಇಸ್ ಫಾರ್ ಯು. ದಟ್ಸ್ ಅ ಬೌಂಟಿ ಫಾರ್ ಯು. $100. ಅಬ್ಬಬ್ಬಬ್ಬ, ಲ್ಯಾಟ್ರಿ. ಶಾಪಿಂಗ್ ಅರ ಮಾಡ್ಕೋ, ಊಟ ಮಾಡಾರ ತಿನ್ಕೋ, ಇಲ್ಲ ಜೋಬಲಾರ ಇಟ್ಕೋ, ಏನಾರ ಮಾಡ್ಕೋಬಹುದು. ನಾನು ಏನಾದ್ರು ಮಾಡ್ಕೋತೀನಿ. ನಿಮ್ಗೆ ಯಾಕೆ ಬೇಕದು? ಮಾಡೋಣ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಂಗೆ ಇದು ಫಸ್ಟ್ ಕ್ಲೂ ಕೊಟ್ಟಿದ್ದಾನೆ. ಫಸ್ಟ್ ಕ್ಲೂ ಸಿಕ್ಕಿದೆ. ಓಪನ್ ಮಾಡಿ ನೋಡ್ತೀನಿ. ಆಕ್ಚುಲಿ ನನ್ಗೆ ಇಲ್ಲಿ ಅಷ್ಟೊಂದು ಪ್ಲೇಸಸ್ ಗೊತ್ತಿಲ್ಲ. ಪ್ಲೇಸಸ್ ಗೊತ್ತು, ಬಟ್ ಅದ್ರ ನೇಮ್ಸ್ ಗೊತ್ತಿಲ್ಲ. ಇಲ್ಲಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಿದ್ಧಾರ್ಥ್ ಕ್ಲೂ ಕೊಡ್ತಾರೆ. ಫಸ್ಟ್ ಕ್ಲೂ ಬಂದು, ಆನ್ ಸೈಂಟ್ ಜಾರ್ಜಸ್ ಲೈನ್ a man stands still beside the sign. Traffic light change red, green and glow. He never moves but you can go. ಫಸ್ಟ್ ಕ್ಲೂ ಫುಲ್ ಈಸಿ ಆಗಿದೆ ಗೈಸ್. ನಾನಂತೂ ಕಂಡು ಹಿಡಿದ್ ಬಿಡ್ತೀನಿ. ಅದನ್ನು ಕಂಡು ಹಿಡಿತೀನಿ, ನನ್ಗೆಲ್ಲ ಆಗುತ್ತೆ. ಫಸ್ಟ್ ಪ್ಲೇಸ್ ನ ಕಂಡು ಹಿಡಿದ್ಬಿಟ್ಟಿದೀನಿ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಓಡಾಡ್ತಿದ್ದಾಳೆ. ಸೊ ಓಡೋಗ್ತಿದ್ದಾಳೆ. ಅದನ್ನ ಈಸಿಯಾಗಿ ಇಟ್ಟಿದ್ದೆ. ಆಕ್ಚುಲಿ ಸುಮ್ಮನೆ ಯಾಕೆ ಮೊದಲನೇ ಪ್ಲೇಸು ತುಂಬಾ ಹುಡುಕಾಡಿ ಆಮೇಲೆ ಗೇಮ್ ಇಂಟ್ರೆಸ್ಟ್ ಕಳ್ಕೊಬಿಡುತ್ತೆ ಅಂದ್ಬಿಟ್ಟು ಅದು ಫಸ್ಟ್ ಒಂದು ಈಸಿ ಇಟ್ಟಿದ್ದೆ. ಯಾಕಲ್ಲ ಚೀಟಿ ಹುಡ್ಕೋ, ಇನ್ನೂ ಸಿಕ್ಕಿಲ್ಲ ಗೈಸ್, ಬರೀ ಕ್ಲೂ ಸಿಕ್ಕಿದೆ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಚೀಟಿ ಹುಡ್ಕೋದೇ ಇರೋದು. ನೀವು ಆಲ್ರೆಡಿ ನೋಡಿರ್ತೀರ ಅದನ್ನ ಪ್ಲೇಸು. ಸೊ ಬನ್ನಿ, ಹುಡುಕ್ತಾಳ ಇಲ್ಲ ನಾನೇ ಏನಾದ್ರು ಫುಲ್ಲು ಡೀಟೇಲ್ಸ್ ಕೊಟ್ಟು ಹುಡುಕಿಸ್ಬೇಕಾ ನೋಡೋಣ. ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ನೋಡೋಣ ಯಾರು ವಿನ್ ಆಗ್ತಾರೆ. ಫಸ್ಟ್ ಚಾಲೆಂಜ್. ವಿನ್ ಆಗೋದಲ್ಲ, ನೀನೇ ವಿನ್ನರ್ ಆಗೋದು. ಜಸ್ಟ್ ಗೇಮ್ ಕ್ರಿಯೇಟರ್. ನಾನು ನಿನ್ನ ಹತ್ರ ಕ್ಲೂ ಇಸ್ಕೊಂಡು ಏನಾದ್ರು ಕ್ಲೂ ತಗೊಂಡು ನಾನು ಹುಡುಕ್ತೀನ, ಅವ್ರ ಹಂಗೆ ನಾನೇ ಸರ್ಚ್ ಮಾಡ್ತೀನ ನಂಗೆ ಆ ಕ್ಲೂ ನೆಕ್ಸ್ಟ್ ಕ್ಲೂ ಸಿಗೋಕೆ ಅಂತ. ಓಕೆ, ಅದು ನನ್ನ ಫಸ್ಟ್ ಚಾಲೆಂಜ್. ಓತೆ ಅಲ್ಲೇ ಇದಾರೆ ನೋಡಿ ನಮ್ ಫ್ರೆಂಡು. ಏನ್ ಗೊತ್ತಾ, ಅದೇ ಫಸ್ಟ್ ಪರ್ಸನ್ ನಾನು ಮೀಟ್ ಮಾಡಿದ್ದು ಪರ್ತಕ್ ಬಂದ್ಮೇಲೆ, ಸಿದ್ಧಾರ್ಥ್ನ ಬಿಟ್ಟು. ಇಲ್ಲೆಲ್ಲೂ ಜಾಗನೇ ಇಲ್ವಲ್ಲೋ, ಎಲ್ಲೋ ಇಟ್ಟಿದ್ಯಾ? ಜೋಬಲ್ ಇಟ್ಟಿದ್ಯೇನೋ? ಇದ್ರೆ ಇಲ್ಲೇ ಇರ್ಬೇಕು. ಇಲ್ಲಿ ಏನೇನೋ ಇದಾವೆ, ಅಲ್ಲಿ ಕೈ ಹಾಕಕ್ಕೆ ಮನ್ಸಾಗ್ತಿಲ್ಲ.
ಇರುತ್ತಿಲ್ಲಿ? ಯೇ, ಐ ಗಾಟ್ ಇಟ್. ಸಿಕ್ತು ನೋಡಿ ಗೈಸ್, ನಂಗೆ ಸೆಕೆಂಡ್ ಕ್ಲೂನು ಬೇಗ ಸಿಕ್ಬಿಡ್ತು. ಇದೂನು ಈಸಿ ಇದೆ. ಸೆಕೆಂಡ್ ಕ್ಲೂ ಏನಂತಂದ್ರೆ ಹೋಪ್ ವೇರ್ ಕಾಂಗ್ರೂಸ್ ನೆವರ್ ಮೂವ್, ಮೇಡ್ ಆಫ್ ಬ್ರೋನ್ಸ್ that they grew among green gardens, they proudly stand your first stop in the city's land. Come on, let's go. ನಾನೇನೋ ಅನ್ಕೊಂಡೆ ಇವನ್ ಕಷ್ಟ ಇಟ್ಟಿದ್ದಾನೆ ಅಂತ, ಎಲ್ಲ ಪಾಪ ನನ್ಗೆ ಗೊತ್ತಿರೋದೇ ಇಟ್ಟಿದ್ದಾನೆ, ಈಸಿ ಆಗಿದೆ. ನೋಡೋಣ, ಇನ್ನು ನೆಕ್ಸ್ಟ್ ಹೋಗ್ತಾ ಡಿಫಿಕಲ್ಟ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಗೇಮ್ ಇಸ್ ಜಸ್ಟ್ ಬಿಗಿನಿಂಗ್. ವೇಟ್ ಫಾರ್ ದ ಬಿಗ್ ಪಿಕ್ಚರ್. ಏನಾದ್ರು ಅಭಿ ಪಿಕ್ಚರ್ ಬಾಕಿ ಹೇ. ಫಸ್ಟ್ ಕ್ಲೂನ ಕ್ರ್ಯಾಕ್ ಮಾಡಿ ಸೆಕೆಂಡ್ ಕ್ಲೂನ ಕಂಡುಹಿಡಿಯಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಓಡೋಗ್ತಿದ್ದಾಳೆ. ಮೇ ಬಿ ಸೆಕೆಂಡ್ ಒನ್ ಈಸಿ ಆಗ್ಬೋದು, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಒನ್ ಕ್ರ್ಯಾಕ್ ಮಾಡಕ್ಕೆ ಸ್ವಲ್ಪ ನನ್ನ ಹೆಲ್ಪ್ ಬೇಕಾಗ್ಬೋದು. ಯಾರು ಗೊತ್ತು, ಇಲ್ದೇನು ಕ್ರ್ಯಾಕ್ ಮಾಡ್ಬೋದು. ನಾನು ಇಂಟೆಲಿಜೆಂಟ್, ನಾನು ಹಂಗೆ ಕ್ರ್ಯಾಕ್ ಮಾಡ್ತೀನಿ. ನೋಡೋಣ, ಕ್ರ್ಯಾಕ್ ಮಾಡ್ತಾಳ ಇಲ್ಲ ನನ್ನ ಕ್ರ್ಯಾಕ್ ಮಾಡ್ತಾಳ. ಏನೋ ಕಂದಲೆ, ಏನೋ ಪಂಚಿಂಗ್ ಡೈಲಾಗ್ ಚೆನ್ನಾಗಿ ಬರ್ತಿಲ್ಲ. ಸೊ ಬನ್ನಿ. ಈ ಸೆಕೆಂಡ್ ಕ್ಲೂ ಆಕ್ಚುಲಿ ಕೌನ್ಸಿಲ್ ಹೌಸ್ ಹತ್ರ ಇದೆ. ಪಾಪ ನಾನು ಇಷ್ಟು ಬೇಗ ಫಸ್ಟ್ ಕ್ಲೂನ ಕ್ರ್ಯಾಕ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದ. ಈಸಿಲಿ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯಾಕಂದ್ರೆ ಅದು ಫಸ್ಟ್ ಮ್ಯಾನ್, ಸೆಕೆಂಡ್ ಮ್ಯಾನ್ ಆಕ್ಚುಲಿ ನೀನ್ ಮೀಟ್ ಮಾಡಿದ್ದು ಪಾತಲ್ಲಿ. ಹೂವ ಬೇರೆ ಕೊಟ್ಟು ಪ್ರಪೋಸ್ ಬೇರೆ ಮಾಡಿದ್ಯಾ. ಫಸ್ಟ್ ವುಮೆನ್ ನಾನ್ ಮೀಟ್ ಮಾಡಿರೋದು. ಸೊ ಹೂವ ಎಲ್ಲ ಕೊಟ್ಟಿದ್ಯಾ, ಹೆಂಗ್ ನೆನ್ಪಿಟ್ಕೊಳ್ತಾ ಸಾಧ್ಯ ಇರುತ್ತೆ? ಅವ್ರು ನೆನ್ಪಿಟ್ಕೊಂಡಿರ್ತೀನಿ, ಅದನ್ನ ನಾನ್ ಕೇಳ್ತಿರೋದು. ಇದು ಎಲ್ಲಿ ಇಟ್ಟಿದ್ದೆ ಅಂತ ಅನ್ಬಿಟ್ಟು ಈ ಕ್ಲೂನ ನಾನ್ ಕಂಡಿಡ್ತೀನಿ ಅಂತ ಬೇಗ ಅನ್ಕೊಂಡಿದ್ದ. ಇಲ್ಲ, ಆಕ್ಚುಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಐ ಡಿಡ್ ಇಟ್. ಓ ಏನೋ ಇಷ್ಟೊಂದ್ ಜನ ಇದಾರೆ ಬಸ್ ಸ್ಟಾಪ್ ಅಲ್ಲಿ. ಬಸ್ ಸ್ಟಾಪ್ ಅಲ್ಲ, ಅಲ್ಲಿ ಫೋಟೋಸ್ ನ ಬೇಜಾನ್ ತಗೊಳ್ತಿದಾರೆ. ವಾವ್, ಕಿತ್ಕೊಂಡ್ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಕಿತ್ಕೊಂಡು ಹೋಗಿದ್ರೆ ಗೋವಿಂದ. ನೆಕ್ಸ್ಟ್ ಕ್ಲೂ ನೀನೇ ಕೊಡ್ಬೇಕು, ಅವ್ರು ಕಿತ್ಕೊಂಡ್ ಹೋಗಿದ್ರೆ. ಸತ್ಯ, ಅದೇನಾರು ತುಂಬಾ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹಾಕಿದ್ದೆ, ಏನಾರು ಅದನ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಇಲ್ಲ ಯಾರು ರಿಮೂವ್ ಮಾಡ್ಬಿಟ್ಟಿದ್ರೆ ನಾನು ಇವಳಿಗೆ ನೆಕ್ಸ್ಟ್ ಕ್ಲೂ ಕೊಡ್ತೇನೆ ಫಾರ್ ದ ನೆಕ್ಸ್ಟ್ ಪ್ಲೇಸ್. ನೈಸ್. ನೋಡಿ, ನಾವ್ ಇವಾಗ ಬಂದಿದೀವಿ, ಇಲ್ಲಿ ಬೇರೆ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದಾರೆ. ಇಲ್ಲಿ ಮದುವೆ ಮಾಡ್ಕೊಂಡು ಅಲ್ಲೋಗಿ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಇವಾಗ ನೋಡಿ, ನಾವು ಬಂದಿದೀವಿ ನಮ್ ಸೆಕೆಂಡ್ ಪ್ಲೇಸ್ಗೆ. ಹುಡುಕಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಹುಡುಕ್ತೀನಿ, ಬಾಲ್ದಲ್ಲಿದ್ಯಾ, ಕಣ್ಣು ಕಿವಿಲಿ ಕಣ್ಣಲ್ಲಿ ಇಲ್ಲ. ಇದು ದೊಡ್ಡದು, ಇದು ಕ್ಯಾನ್ಸಲ್. ಇವಾಗ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದೊಂದ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಗೈಸ್. ಇಲ್ಲೇ ಇದೆಯಾ? ಐ ಮೀನ್ ಇದ್ರಲ್ಲೇ ಇದೆಯಾ ಅಥವಾ ಸಪ್ರೇಟ್ ಆಗಿ ಬೇರೆ ಎಲ್ಲಾರು ಇಟ್ಟಿದ್ಯಾ ಅಂತ? ಇಲ್ಲ ಅನ್ಸುತ್ತೆ, ನೋಡೋಣ ನೆಕ್ಸ್ಟ್. ಎಲ್ಲಿ ಕಾಣಿಸ್ತಾ ಇಲ್ಲ ನನ್ಗೆ. ಎಲ್ಲಿಟ್ಟಿದ್ದೀರಾ? ಇದೊಂದ್ ಸ್ವಲ್ಪ ಡಿಫಿಕಲ್ಟ್ ಆಯ್ತಾ ಅಂತ ಬಗ್ಗೆಲ್ಲ ನೋಡ್ಬೇಕಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗಾಟ್ ಇಟ್. ಯೇ, ಥರ್ಡ್ ಕ್ಲೂ ಸಿಕ್ತು ಗೈಸ್. ಥರ್ಡ್ ಕ್ಲೂ ಏನಂದ್ರೆ ಗೈಸ್, ಇದು By the river side with glass and steel a tower stands ಅಂತ. ಇದಿರೋದು ಎಲಿಜಬೆತ್ ಕೀ ಅಲ್ಲಿ. ಸೊ ಅಲ್ಲಿ ಹೋಗೋಣ. ಅದನ್ನು ಕಂಡಿಡಿದು ಬಿಟ್ಟೆ ನಾನು. ಒಂದೇ ಒಂದ್ ಕ್ಲೂ ಕೂಡ ನಾನು ಇವನ ಹತ್ರ ಇಸ್ಕೊಂಡಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ಕಂಡುಹಿಡಿಯೋದು ಈಸಿ ಅಲ್ಲ, ಅದು ಗೊತ್ತು ಎಲ್ಲಿದೆ ಅಂತ. ಅಲ್ಲಿ ಹೋಗ್ಬಿಟ್ಟು ಹುಡ್ಕೋದಿದ್ಯಲ್ಲ, ಅದು ಹುಡ್ಕದ್ನಲ್ಲ ನಾನು. ಓಕೆ, ಸೆಕೆಂಡ್ ಒನ್ ಕ್ರ್ಯಾಕ್ ಮಾಡ್ಬಿಟ್ಲು. ಹೋಪ್ಫುಲಿ ಥರ್ಡ್, ಫೋರ್ತ್, ಫಿಫ್ತ್ ಸ್ವಲ್ಪ ಡಿಫಿಕಲ್ಟ್ ಆಗಿರ್ಲಿ ಅಂತ. ನೋಡೋಣ ಬನ್ನಿ. ನಾನು ಇಷ್ಟು ಬೇಗ ಕ್ರ್ಯಾಕ್ ಮಾಡ್ತೀನಿ ಅನ್ಕೊಂಡಿದ್ದ? ಡೆಫಿನೆಟ್ಲಿ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೊಂಡೆ ಬಿಗಿನಿಂಗ್ ನೋಡ್ಬಿಟ್ಟು. ಸೊ ಇದನ್ನ ಎಂಡಿಂಗ್ ಅಲ್ಲಿ ಬರ್ಬೇಕಾದ್ರೆ ಮಿದ್ ಮಾಡಿದೆ. ತುಂಬಾ ಜನಗಳಿದ್ರು ನಾ ಬಂದಾಗ, ಫಸ್ಟ್ ಸೆಟ್ ಮಾಡಕ್ ಬಂದಾಗ ತುಂಬಾ ಜನಗಳಿದ್ರಲ್ಲ, ಇಲ್ಲ ನೋಡ್ಕೊಳ್ತಾರೆ ಅಂತ ಅನ್ಕೊಂಡೆ. ಸೊ ಅದಕ್ಕೆ ಆ ಕಡೆಯಿಂದ ಬರ್ಬೇಕಾದ್ರೆ ಯಾರು ಇಲ್ದಾರ ಜಾಗ ನೋಡ್ಬಿಟ್ಟು ಕೆಳಗಡೆ ಅನ್ಸ್ಬಿಟ್ಟು ಹೋಗ್ಬಿಟ್ಟು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವಾಗ ನಾವು ಹೋಗ್ಬೇಕಾಗಿರೋದು ಅದೊಂದು ಗ್ಲಾಸ್ ಟವರ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ.
ಬನ್ನಿ ಬನ್ನಿ ಹೋಗೋಣ. ಎಲ್ಲ ಈಸಿಗೆ ಕ್ಲೂ ಮಾಡ್ಕೊಂಡು ಕ್ರಾಕ್ ಮಾಡ್ಕೊಂಡು ಹೋಗ್ತಾವಳೆ. ಈ ತರ ಆದ್ರೆ ನಮ್ದು $100 ಹೊಗೆ ಹಾಕ್ಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ $100 ಮರ್ತ್ಬಿಡು. $100 ಕಂಡುಹಿಡಿಯೋದು ತುಂಬಾ ಕಷ್ಟ ಇದೆ ಬಿಡು. ಬರೀ ಇಂತದೆಯ. ಎರಡನ್ನು ಕ್ರಾಕ್ ಮಾಡಿದ ಕಾರಣಕ್ಕೆ ಗೆದ್ದೆ. ನಾನ್ ಗೆದ್ದೆ ಗೆಲ್ತೀನಿ, ಗೆದ್ದೆ ಗೆಲ್ತೀನಿ, ಗೆದ್ದೆ ಗೆಲ್ತೀನಿ. ಚಪ್ಲಿ ಹಾಕ ಬತ್ನಿ ಅಂತ ಹೇಳ್ತಿದ್ಲು. ಚಪ್ಲಿ ಏನಾರ ಹಾಕ ಬಂದಿರ್ರೆ ಕಾಲ್ ನೋವು ಅನ್ಕೊಂಡ್ ಬಿತ್ಕೊಂಡಿರೋ ಗ್ಯಾರಂಟಿ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅಲ್ಲಿ ಏನೋ ಕಾಣಿಸ್ತಾ ಇದೆ. ಡಸ್ಟ್ಬಿನ್ ಒಳಗಡೆ ಇದೆಯಾ ಗೈಸ್? ನನ್ಗೆ ಇಲ್ಲೊಂದ್ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ಹೆಂಗ್ ಹುಡುಕ್ಲಿ? ಇಲ್ಲಿ ಕಪಲ್ಸ್ ಎಲ್ಲ ಬಂದು ಅವ್ರದ್ದು ಈ ತರ ಒಂದು ಕೀ ತಗೊಂಡು, ಲಾಕ್ ಮತ್ತೆ ಕೀ ತಗೊಂಡು, ಅದ್ರಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಅವ್ರ ನೇಮು ಮತ್ತೆ ಕೆಲವೊಬ್ರು ಮ್ಯಾರೇಜ್ ಡೇಟು, ಪ್ರಪೋಸಲ್ ಡೇಟ್ ಎಲ್ಲ ಬರ್ದ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಹೋಗ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಎಲ್ಲಿ ಇಟ್ಟಿರ್ಬೋದು ಅಂತಾನೆ ಐಡಿಯಾ ಬರ್ತಿಲ್ಲ ನನ್ಗೆ. ಒಂದ್ ಸ್ವಲ್ಪ ಗೈಸ್, ಇಷ್ಟೊಂದು ಈಸಿ ಆಗೋಯ್ತಾ? ನನ್ ಕಷ್ಟ ಇರುತ್ತೆ ಅನ್ಕೊಂಡು ಬಂದೆ. ಫೈನಲಿ ಐ ಫೌಂಡ್ ದ ಫೋರ್ತ್ ಕ್ಲೂ. ಫೋರ್ತ್ ಕ್ಲೂ ಏನಂತಂದ್ರೆ ವೈಟ್ ಲೂಪ್ಸ್ ರೈಸಿಂಗ್ ಹೈ ಇನ್ ಏರ್, ರಿಫ್ಲೆಕ್ಷನ್ ಡ್ಯಾನ್ಸ್, ಅ ಸೀನಿಕ್ ಫ್ಲೇರ್ ಬೈ ದ ಕೀ ವೇರ್ ವಾಟರ್ಸ್ ಗ್ಲೀಮ್, ಫೈಂಡ್ ದಿಸ್ ರಿಂಗ್, ಇಟ್ಸ್ ಲೈಕ್ ಅ ಡ್ರೀಮ್. Yes, it's like a dream. I will show you which is the dream place. Come on. ನೀವೆಲ್ಲ ಎಷ್ಟು ಈಸಿಯಾಗಿ ಕ್ರಾಕ್ ಮಾಡ್ತಾವೆ ಅಂತ ನಾನು ಅನ್ಕೊಂಡಿರಲ್ಲ. ಆಕ್ಚುಲಿ ಅದು ಕೀಯಿಂದ ಬೇರೆ ಇಟ್ಟಿದ್ದೆ. ಅದು ನಾನು ಸ್ವಲ್ಪ ಈ ಕಡೆ ಎಲ್ಲ ಓಡಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೋಡಿದೆ ಫಸ್ಟ್ ಹೋಗಿದ ತಕ್ಷಣ ಅದನ್ನೇ ನೋಡ್ಬಿಟ್ಟು ಆ ಕಾಂಗೂರಿಗಿಂತ ಈಸಿ ಮಾಡ್ಕೊಬಿಟ್ಟು ಇದೇ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಅದೇ ಹೇಳಿದ್ನಲ್ಲ, ನನ್ಗೇನು ಡಿಫಿಕಲ್ಟೇ ಇಲ್ಲ. ನಾಲ್ಕನೇದು ಕ್ರಾಕ್ ಮಾಡ್ಬಿಟ್ಲು. ಇವಾಗ 4ನೇ ಕ್ಲೂ ನಾವು ಹುಡುಕಕ್ಕೆ ಹೋಗ್ತಿದ್ದಾಳೆ. ಕ್ರಾಕ್ ಮಾಡಿದಾಳೆ ಯಾವ ಲೊಕೇಶನ್ಸ್ ಅಂತ, ಬಟ್ ಅಲ್ಲಿ ಹುಡ್ಕೋದು ಕಷ್ಟ ಆಗ್ಬೋದಾ? ನಾನು ಹೇಳಕ್ ಹೋಗಲ್ಲ. ಸೀರಿಯಸ್ಲಿ ಗೈಸ್, ನಾನು ನಿಜವಾಗ್ಲೂ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನನಗೆ ಏನ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ, ಆ ಕೀಗಳ ಮಧ್ಯ ಇಟ್ಟಿದಾನ ಅಥವಾ ಅಲ್ಲಿ ಒಂಥರ ಏನದು ಸ್ಟೀಲ್ ಇದಿತ್ತಲ್ಲ ಅದ್ರಲ್ಲಿ ಇಟ್ಟಿದಾನ, ಆ ಸರೌಂಡಿಂಗ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಇಟ್ಟಿದಾನ ಅಂತ ತುಂಬಾ ಕನ್ಫ್ಯೂಷನ್ ಇತ್ತು. ಸುಮ್ನೆ ನಡ್ಕೊಂಡು ಹೋಗ್ತಿದ್ದೆ, ಸಿಕ್ಬಿಡ್ತು. ಆ ಲಾಕ್ನು ಅಷ್ಟೇ ಗೈಸ್, ಫುಲ್ ಡಿಫ್ರೆಂಟ್ ಕಲರ್ ಇತ್ತು. ಅಲ್ಲಿ ಇಲ್ತಿದ್ದು ಎಲ್ಲದಕ್ಕೂ ಗ್ರೀನ್ ಕಲರ್ ಅದೊಂದೇ ಇದ್ದಿದ್ದು. ಸೊ ಅದೊಂದ್ ಸ್ವಲ್ಪ ನನ್ ಕಣ್ಣು ಅಲ್ಲಿ ಹೋಯ್ತು. ಹೋಗಿದ ತಕ್ಷಣ ಸಿಕ್ಬಿಡ್ತು. ಬಿಹೈಂಡ್ ದ ಗ್ರೀನ್ ಏನೈತೆ ಹೇಳಿ ನೋಡೋಣ. ನೋಡಿಲ್ಲ. ಅಲ್ಲ, ಗ್ರೀನ್ ಅಂತ ಯೂಸ್ ಮಾಡಿದೆ ಅಂತ. ಮೋಸ್ಟ್ಲಿ ನಮ್ಮ ಆನಿವರ್ಸರಿ ಡೇಟ್ ಇರ್ಬೋದಾ? ನೋಡ್ಬೇಕವಲ್ಲ. ಏನಿತ್ತು? ಗ್ರೀನ್ ಇಸ್ ಮೈ ಫೇವರೇಟ್ ಕಲರ್. ಸೀರಿಯಸ್ಲಿ ನಂಗೆ ಗೊತ್ತಿರ್ಲಿಲ್ಲ ಗೈಸ್. ಇದು ಆಕ್ಚುಲಿ ಚೆನ್ನಾಗಿ ಕ್ರಾಕ್ ಮಾಡ್ತೀಯಾ ಅಂತ ಇದ್ ಮಾಡಿದ್ರೆ ಉಲ್ಟಾ ಪಲ್ಟಾ ಹೆಂಗೋ ಮಾಡ್ಕೊಂಡು ಕ್ರಾಕ್ ಮಾಡ್ಬಿಟ್ಲು. ನೋಡಿ ಗೈಸ್, ಇದೇ ನಾನು ಹೇಳ್ತಿದ್ದು ಡ್ರೀಮ್ ಪ್ಲೇಸ್ ಅಂತ. ನನ್ಗೆ ಈ ಪ್ಲೇಸ್ ಇಷ್ಟ, ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿರುತ್ತೆ. ಸನ್ಸೆಟ್ ಇಲ್ಲಿ ಕುತ್ಕೊಂಡು ಆ ಕಡೆಯಿಂದ ಸನ್ಸೆಟ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಸೊ ನನ್ಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ. ಸೊ ಇಲ್ಲಿ ಕ್ಲೂ ಹುಡುಕ್ಬೇಕು. ಮಕ್ಕಳೆಲ್ಲ ಕಿತ್ತಾಕ್ಬಿಟ್ಟಿದ್ರೆ ಇವಾಗ ನಾವು ಒಂದು ಕ್ಲೂ ಕೇಳೋಣ. ಅದು ಈ ರಿಂಗ್ಸ್ ಅಲ್ಲಿ ಇದೆಯಾ? ಗೊತ್ತಿಲ್ಲ ಅನ್ಬಿಟ್ಟು ಮಾನವೀಯತೆನೇ ಇಲ್ಲ. ನಾನೇ ಹುಡುಕ್ತೀನಿ. ಕಿತ್ತಾಕ್ಬಿಟ್ಟವ್ರ ಕಣ. ಇಲ್ಲೇ ಅಂಟಿಸಿದೆ ಅನ್ಸುತ್ತೆ, ಕಿತ್ತಾಕ್ಬಿಟ್ಟವ್ರೆ. ಅವನ್ ಕಾಣಿಸ್ತಿದೆ ಅಂದ್ರೆ ನನ್ಗೂ ಕಾಣಿಸ್ಬೇಕದು. ಕಾಣಿಸ್ತಾ ನಿನ್ಗೆ? ಗೈಸ್, ನನ್ ಕಾಣಿಸ್ತಿಲ್ಲ. ಅಷ್ಟ್ ಟೈಟಲ್ ಅಂತ ಹಾಕಿರಲ್ಲ ಅಲ್ಲ ನೀನು. ಕಾಣಿಸ್ತಿಲ್ಲ, ನನಗೆ ಕಾಣಿಸ್ತಿಲ್ಲ. ನಾನು ಫುಲ್ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ ಒಂದೊಂದೇ. ಚೆನ್ನಾಗಿ ಹುಡುಕ್ತಿದ್ದಾಳೆ. ಹುಡುಕಿ ಸಾಕಾಗಿದ್ದಾಳೆ ಅನ್ಸುತ್ತೆ ಪ್ರಾಬಬ್ಲಿ. ಕನ್ನಡಕ ಬೇರೆ ತಗೊಂಡಿದ್ಲು. ಸ್ವಲ್ಪ ಕನ್ನಡಕ ಹಾಕೊಂಡು ಹುಡುಕ್ತೀನಿ, ನೋಡೋಣ ಸಿಗುತ್ತಾ ಅಂತ.
ಬಟ್ ಐ ಥಿಂಕ್ ನಾನು ನಿಮಗೂ ಹೇಳಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಸ್ವಲ್ಪ ಟ್ರಿಕ್ಕಿ ಆಗ್ಬೋದು ಅವಳು ಕಂಡುಹಿಡಿಯೋಕ್ಕೆ. ನೋಡೋಣ, ಹುಡುಕ್ಲಿ ಇನ್ನೊಂದು ಸ್ವಲ್ಪ ಹುಡುಕ್ಲಿ, ಆಮೇಲೆ ಕ್ಲೂ ಕೊಡ್ತೀನಿ. ಏನೋ ಹುಡುಕ್ತಾವಳೆ, ಅಲ್ಲೇ ನೋಡ್ತಿರತ್ತಾಳೆ ಅವಳೆ. ಜಸ್ಟ್ ಮಿಸ್, ಅಲ್ಲೇ ಇತ್ತು. A few moments later. ಹುಡುಕ್ಬಿಟ್ಲು. ಹೆಂಗೆ ಗೈಸ್, ನಾನು ಹೋಗ್ಲಿ ಪಾಪ ಅವ್ರೆಲ್ಲ ಫೋಟೋ ತಗೋತಿದ್ರಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ನೋಡಿರ್ಲಿಲ್ಲ. ಆಮೇಲೆ ಇವನ್ಗೂ ಖುಷಿ ಕೊಡೋಣ ಅಂತ ನೋಡಿರ್ಲಿಲ್ಲ, ಇವಾಗ ನೋಡಿದೀನಿ. ಫಿಫ್ತ್ ಕ್ಲೂ ನನಗೆ ಸಿಕ್ಕಿದೆ. ಫಿಫ್ತ್ ಕ್ಲೂ ಏನಂದ್ರೆ, ಅಮಾಂಗ್ ದ ಶಾಪರ್ಸ್ ಡೇ ಅಂಡ್ ನೈಟ್ a man walks back not right, he stands reversed in public view, the next clue hides right there for you. ಇದೊಂದು ಸ್ವಲ್ಪ ಕಷ್ಟ ಇದೆ guys, ನಂಗೆ ಗೊತ್ತಾಗ್ತಿಲ್ಲ ಯಾವ್ದಂತ. ನೋಡಿದೀನಾ? ಮೋಸ್ಟ್ಲಿ ಹೇ ಸ್ಟ್ರೀಟಾ? ಸ್ಪಾಟ್ ನೇಮ್ ಎಲ್ಲ ಗೊತ್ತಿಲ್ಲ ನನ್ಗೆ. ಹಿಂಗ್ ಉಲ್ಟಾ ನಿಂತ್ಕೊಂಡಿದೆಯಲ್ಲ ಒಂದು, ಅದೇ ಅನ್ಸುತ್ತೆ. ಅಲ್ಲಿಗೆ ಹೋಗೋಣ, ಹೋಗಿ ನೋಡೋಣ. ಅಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ಹೇ ಸ್ಟ್ರೀಟ್ ಅಂತ ಗೊತ್ತಾಗಿದೆಯಲ್ಲ, ಸೊ ಹುಡುಕ್ಬೋದು ಅಲ್ಲಿ. ನೆಕ್ಸ್ಟ್ ನಾನು ಇಟ್ಟಿದ್ದು ಕ್ಲೂನೆಲ್ಲ ನೋಡ್ಲೆ ಚಿಟ್ಕೆ ಹೊಡೆಯೋದ್ರಲ್ಲಿ ಕ್ರ್ಯಾಕ್ ಮಾಡಿ she is getting closer to the bounty. $100, maybe $100 ಅಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿ let's go ಅಂತ ಓಡೋಗ್ಬಿಟ್ಟು ಬೇಗ ಎಲ್ಲಾನು ಕ್ರ್ಯಾಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಒನ್ ಗೊತ್ತಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ, ನನಗೆ ಗೊತ್ತಿಲ್ಲ ಇದು ಅದೇನಾ ಇಲ್ವಾ ಅಂತ ನಾನು ಹೇಳಕ್ ಹೋಗಲ್ಲ. ಗೈಸ್, ಒಂದೇ ಒಂದು ಕ್ಲೂನು ಕೊಡ್ತಾ ಇಲ್ಲ. ಹೇಳಿದ್ನಲ್ಲ ಹೇ ಸ್ಟ್ರೀಟ್ ಅಂತ. ಹೇ ಸ್ಟ್ರೀಟು ಫಸ್ಟ್ ಆಫ್ ಆಲ್ ನಾನ್ ಕಂಡಿಡ್ದಿದ್ದು. ಅವಳಿಗೆ ಯಾವ್ದು ಹೇ ಸ್ಟ್ರೀಟು ಯಾವ್ದು ಮರೆ ಸ್ಟ್ರೀಟು ಇವಾಗ ಗೊತ್ತಾಗುತ್ತೆ ನನಗೆ. ಇದು ಕಾಮಿಡಿ ಅಂದ್ರೆ ಇಲ್ಲಾಂದ್ರೆ ಆ ಸ್ಟ್ರೀಟ್ಗೆ ಇಲ್ಲಾಂದ್ರೆ ಹಾಡ್ ಲೈಕ್ ಹೌ ಮೆನಿ ಟೈಮ್ಸ್ ಶಿ ಹಸ್ ಗಾನ್, ಬಟ್ ಯಾವ್ದು ಯಾವ ಸ್ಟ್ರೀಟ್ ಅಂತ ಇನ್ನು ಗೊತ್ತಿಲ್ಲ. ನೋಡೋಣ ಖಂಡಿತ ಅಂತ. ನಾನು ಫಸ್ಟೇ ಹೇಳಿದೆ ಅಲ್ವಾ ನಿಮಗೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನನಗೆ ಬರ್ತ್ ಗೊತ್ತು ಬಟ್ ಪ್ಲೇಸಸ್ ನೇಮ್ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ನನಗೆ ಐ ಆಮ್ ವೇಟಿಂಗ್ ಫಾರ್ ದಿ ಉಲ್ಟಾ ಮ್ಯಾನ್ ಯಾವ ಸ್ಟ್ರೀಟ್ ಕರ್ಕೊಂಡು ಹೋಗ್ತಾಳೆ ಅಂತ. ಸೊ ನಾನು ಬ್ಯಾಕ್ ಕ್ಯಾಮ್ರಾಗೆ ಸ್ವಿಚ್ ಮಾಡ್ಕೊಳ್ತೀನಿ. ಗೈಸ್, ಏನು ಗೊತ್ತಾ, ಇರೋದೇ 2 ಸ್ಟ್ರೀಟು. ಅದು ಸ್ವಲ್ಪ ಬಿಸಿ ಸ್ಟ್ರೀಟ್ ಅಂದರೆ ಅದು 2ರಲ್ಲಿ ಯಾವ್ದಾದ್ರು ಒಂದರಲ್ಲೇ ಇರುತ್ತೆ, ಅಕ್ಕಪಕ್ಕನೇ ಇದೆ. ಸೊ ಕಂಡುಹಿಡಿಬೋದು. ನಂಗಂತೂ ಸುಸ್ತಾಯಿತು. ದ ಗೇಮ್ ಬಿಗಿನ್ಸ್ ನೌ. ಐ ಗಾಟ್ ಇಟ್. ಹೆಂಗೆ ಗೈಸ್, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕಂಡಿಡ್ಬಿಟ್ಟೆ. ಬೇಸ್ಟ್, ನಾನು ಗ್ರೇಟ್. ನಾನು ಇವಾಗ ಇಲ್ಲಿ ಬಿಡಿ ಗೈಸ್, ಈಸಿಯಾಗಿ ಕಂಡಿಡ್ಕೊಂತೀನಿ. ಪ್ಯಾಂಟ್ ಒಳಗಡೆ ಹಾಕ್ಬಿಟ್ಟಿದ್ಯಾ? ಕಂಡಿಡ್ದೆ. ತಲೆ ಮೇಲೆಲ್ಲ ಕೈ ಹಿಡ್ಕೊತಿದ್ದಾನೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಡಡಮ್. ಲಾಸ್ಟ್ ಒನ್ ಅಲ್ಲ? ಸೊ ದ ಲಾಸ್ಟ್ ಕ್ಲೂ ಇಸ್ the 6th one. ಇದನ್ನ ಕ್ರ್ಯಾಕ್ ಮಾಡಿದ್ರೆ ನಂಗೆ $100 ಸಿಗತ್ತೆ. $100 ತಗೊಂಡು ಫುಲ್ ಮಜಾ ಮಾಡ್ಕೋಬಹುದು. 6th clue ಏನಂದ್ರೆ, the city's pulse where all road meets, tower shine and people greet, screen above a crowd below, your treasure waits where stories glow. ಅದ್ರ ಹೆಸರು ಯಾಗನ್ ಸ್ಕ್ವೇರ್ ಅಂತ. ಅಲ್ಲಿಗೆ ಹೋಗೋಣ. ಪಾಪ ಗೈಸ್, ಬೇಜಾರಾಗ್ಬಿಟ್ಟಿದ್ದಾನೆ. ಸ್ವಲ್ಪ ಸ್ಟ್ರಗಲ್ ಮಾಡೋದು ಬೇಡವಾ? ಅಷ್ಟು ಕಷ್ಟಪಟ್ಟು ಹುಡುಕಿ ಜನಗಳ ಮಧ್ಯೆ ಯಾರಿಗೂ ಚೀಟಿ ಕಾಣ್ದಂಗೆ ಇಟ್ಟಿದ್ದೀನಿ. ನನಗೆ ಕಾಣಿಸುತ್ತೆ. ಇವ್ರು ನೋಡೋದು ಹೋದ ತಕ್ಷಣ ಮೇಕೆ ಸ್ವಲ್ಪ ಟ್ರಿಕಿ ಪಾರ್ಟ್ ಎತ್ಕೊಳ್ಬೇಕಿತ್ತು. 1-2 ಲೊಕೇಶನ್ ನಾನು ಗೊತ್ತಾಗ್ಲೇಬಾರ್ದಿತ್ತು. ಸೊ ಅದು ಡಿಸ್ಕ್ರಿಪ್ಷನ್ ಈಸಿ ಇದ್ದಿದ್ದರಿಂದ, ವೆರಿ ಫೇಮಸ್ ಪ್ಲೇಸ್ ಆದ್ರಿಂದ ಸ್ವಲ್ಪ ಈಸಿಯಾಗಿ ಫೈಂಡ್ ಮಾಡ್ತಿದ್ದಾವೆ. ಅದು ಹೌದು ಗೈಸ್, ಇದೆಲ್ಲ ಸ್ವಲ್ಪ ಫೇಮಸ್ ಪ್ಲೇಸಸ್ಸು. ಆ್ಯಂಡ್ ವೀಕಲ್ಲಿ ಇಲ್ಲ ಅಂತಂದ್ರೂ 2 ದಿನ ಮಿಸ್ ಇಲ್ಲದೆ ಆ ಪ್ಲೇಸಸ್ ಎಲ್ಲ ಹಾಕೊಂಡು ಬರ್ತೀವಿ. ಐ ಆಮ್ ಸೋ ಹ್ಯಾಪಿ. ಈಸಿಯಾಗಿ ಸ್ವಲ್ಪ ಎಲ್ಲ ತಿಳ್ಕೊಂಡು
ಇಷ್ಟು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ಗೂ ಪರ್ತ್ ಗೊತ್ತು ಗೈಸ್. ಸೊ ದಟ್ಸ್ ರಿಯಲಿ ಗ್ರೇಟ್. ಇವಾಗ ನಾವು ಫೈನಲ್ ಬೌಂಟಿ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ ನಮ್ಮನ್ನ. ಸೊ ಹೋಗೋಣ ಬನ್ನಿ. ಇವಾಗ ನಾನು ಬೇಗ ಕಂಡಿಡ್ಬಿಟ್ನಲ್ಲ, ಎಕ್ಸ್ಟ್ರಾ ಬೋನಸ್ ಏನಾದ್ರು ಕೊಡ್ತೀರಾ? $1 ಎಕ್ಸ್ಟ್ರಾ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗಂತೂ ಓಡಾಡಿ ಸುಸ್ತಾಗ್ಬಿಟ್ಟಿದೆ. 2 ಸೆಕೆಂಡ್ ರೌಂಡ್ ಬಂದಿದ್ದೀನಿ. ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿ ಕುಡಿಬೇಕು. ಎಲ್ಲ 5 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿ ಒಂದೇ ಒಂದು ಶಾಪ್ ಇದೆ ಇಲ್ಲಿ. ಸೊ ನಮ್ಮದು ಫೈನಲ್ ಬೌಂಟಿಗೆ ಮುಂಚೆ ಒಂದು ಕಾಫಿ ಬ್ರೇಕ್ ತಗೊಂಡು ಕಾಫಿ ಕುಡ್ಕೊಂಡು ಆಮೇಲೆ ಸಿಗೋಣ. ಕಾಫಿ ತಗೊಂಡಿದ್ವಿ, ಸ್ವಲ್ಪ ಬೇಕಿತ್ತು. ಓಡಾಡಿ ನಿನಗೆ? ನಂಗೇನ್ ಸುಸ್ತಾಗಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ನಾನು ಯಾವತ್ತು ಈ ತರ ಎಕ್ಸೈಟ್ಮೆಂಟ್ ನಾನು ನೋಡಿರ್ಲಿಲ್ಲ, ಎಸ್ಪೆಷಲಿ ಔಟ್ಸೈಡ್ ಬಂದಾಗ. ಇವತ್ತೇನೋ ಬೌಂಟಿ ಸಿಗ್ತಿದೆ ಆಲ್ಮೋಸ್ಟ್ ಲೈಕ್ ನನ್ನ ಸ್ಯಾಲ್ರಿ ಗೈಸ್, ಫಸ್ಟ್ ಸ್ಯಾಲ್ರಿ ಹೆಂಗಿರ್ಬೇಕು. ಒಂದು ಸ್ಟೆಪ್ ಕ್ಲೋಸರ್ ತರ ಓಡಿ ಹೋಗ್ತಿದ್ದಾರೆ. ಕಾಫಿ ತಗೊಳಕ್ಕೂ ಬಿಡ್ತಿಲ್ಲ. ಗೈಸ್, ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ ನ ರೀಚ್ ಆಗಿದ್ದೀವಿ. ಇಲ್ಲಿ ನನ್ನ $100 ಎಲ್ಲಿದೆ ಅಂತ ಹುಡುಕ್ಬೇಕು. ನಾನಂತೂ ಫುಲ್ ಅಂದ್ರೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ವಿತ್ ಕಾಫಿ ಕುಡ್ಕೊಂಡು ನಂಗೆ ಹುಡುಕ್ಬಿಟ್ಟು $100 ತಗೊಂಡು ಆರಾಮಾಗಿ ಮಜಾ ಮಾಡೋಣ ಬನ್ನಿ. ನೋಡಿ ಗೈಸ್, ಇದೆ ಯಾಗನ್ ಸ್ಕ್ವೇರ್, ಇದೇ ಪ್ಲೇಸ್. ಈ 6th ಕ್ಲೂ ಅಲ್ಲಿ ಇರೋದು. ಇವಾಗ ನನ್ಗೊಂದು ಡೌಟ್ ಶುರು ಆಗಿದೆ. ಆ ಟವರ್ ಹತ್ರ ಇದೆಯಾ ಆರ್ ಹಿಲ್ ಟವರ್ ಸರೌಂಡಿಂಗ್ಸ್? ಓಕೆ, ಇಲ್ಲೆಲ್ಲ ಡೇಂಜರ್ ಅಂತೆಲ್ಲ ಬೇರೆ ಹಾಕಿದ್ದಾರೆ. ಒಳಗಡೆ ಹೋಗಕ್ಕೂ ಭಯ ಆಗುತ್ತೆ. ಇವ್ನ ಅಂತ ಪ್ಲೇಸ್ ಅಲ್ಲಿ ಹೋಗಿರಲ್ಲ ಅಂತ ನಂಗೆ ಗೊತ್ತು. ಸೊ ಇಲ್ಲ ಎಲ್ಲಾದ್ರೂ ಇರುತ್ತೆ. ಇಲ್ಲೆಲ್ಲಾದ್ರೂ ಅನ್ಸಿರ್ತಾನ ಅಂತ. ಇಲ್ಲ ಅನ್ಸಿರಕ್ಕಾಗಲ್ಲ. ಇಲ್ಲಿ ಬೇರೆ ಇದಿದೆ. ಫೋಟೋ ತಗೋತಿದ್ದಾರೆ. ಫೋಟೋ ತಗೋಬಿಡ್ಲಿ, ಹೋಗೋಣ. ಬೇಜಾರಾಗ್ತಿದೆ ನಂಗೆ, ಇನ್ನೂ ಸಿಕ್ಕಿಲ್ವೇ ಅಂತ. ಎಲ್ಲ ಇದ್ರಲ್ಲ ಅನ್ಸಿದ್ಯಾ? ಸ್ವಲ್ಪ ಕ್ಲೂ ಕೊಡ್ಬೇಕು. ಅಲ್ಲ, ಬೌಂಟಿ ಹುಡ್ಕೊಂಡ್ರೆ ಒಂದ್ಕಲ್ಲು ಆ ತಾತಪ್ಪ ಊಟ ತಿಂತಿರತ್ತಲ್ಲ, ಅದು ಹೋಗಿ ಹುಡ್ಕೊಳ್ಳಲ್ಲ. ನಾನು ಏನ್ ಹೇಳಿ? ಅಲ್ಲಿ ಹೋಗಿದ್ಲ ಆಕ್ಚುಲಿ, ನೋಡ್ತಿಲ್ಲ ಅನ್ಕೊಂಡೆ ನಾನು. ತಗೊಳಕತ್ತು ಅಂತ ಅನ್ಕೊಂಡೆ. ಬಟ್ ಏನೋ ಹುಡುಕಿ ನೋಡ. ನೋಡ್ಬಿಟ್ಲು. ಇಲ್ಲ, ಜಸ್ಟ್ ಮಿಸ್. ನೋಡ್ಬೇಕು ಅದ್ ಹೆಂಗ್ ಕಾಣಿಸ್ತಾನೆ ಅವ್ಳ ಕಣ್ಣಿಗೆ ಅಂತ ಗೊತ್ತಾಗ್ತಿಲ್ಲ ಅಪ್ಪ. ಕನ್ನಡಕ್ಕೆ ಹಾಕೊಳ್ಬೇಕಂತ ಗೊತ್ತಾಗ್ತಿದೆ ಅವಳು ಗ್ಯಾರಂಟಿ. ಇವಾಗ 1 hour ಲೇಟರ್. ಹುಡುಕು ಡೆಫಿನೆಟ್ಲಿ ಇಲ್ಲೇ ಇರೋದು. ಫ್ರಂಟ್ ಅಲ್ಲೇ ಹುಡುಕು. ಆಕ್ಚುಲಿ ನಾಟ್ ದ ಬ್ಯಾಕ್ ಸೈಡ್, ಇದ್ರ ಫ್ರಂಟ್ ಸೈಡ್ ಫುಲ್ಲು. I mean, like not there, like here in front of this Agon Square. Finally, ನಂದು ಫೈನಲ್ ಡೆಸ್ಟಿನೇಷನ್ ಬೌಂಟಿ ವರ್ಕ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಬೇಜಾನ್ ಹುಡುಕ್ತಿದ್ದಾಳೆ, ಬೇಜಾನ್ ಕ್ಲೂ ಕೇಳ್ತಿದ್ದಾಳೆ. ಯಾಕೋ ಫೈನಲ್ದು ಸ್ವಲ್ಪ ಕಷ್ಟ ಅನಿಸಿದೆ, ಬಟ್ ಈಸಿಯಾಗಿ ಇದೆ. ಕಷ್ಟ ಅಂತ ಅಲ್ಲ, ಇಲ್ಲಿ ತುಂಬಾ ಜನ ಇದಾರೆ. ನನ್ಗೆ ಯಾವ ಕಡೆ ಹೋಗಿ ನೋಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಿದ್ದೀನಿ ಅನ್ಕೊಳ್ಳೋಷ್ಟ್ರಲ್ಲಿ ಜಾಸ್ತಿ ಜನ ಬರ್ತಾ ಇದಾರೆ. ನೀನು ಆಲ್ರೆಡಿ ಆ ಪ್ಲೇಸ್ಗೆ ಹೋಗಿದ್ದು ವಾಪಸ್ ಬರ್ತಾನು ಇದೆಯಾ? ನೋಡು ಇದ್ದೆ ಆಕ್ಚುಲಿ. ನಾನು ಆಕ್ಚುಲಿ ಆಲ್ಮೋಸ್ಟ್ ಲೈಕ್ ಕಂಡಿಡ್ಬಿಟ್ಟೆ ಅಂತಾನು ಅನ್ಕೊಂಡಿದ್ದೆ ಆಕ್ಚುಲಿ. ಸೊ ನನಗೆ ಏನು ಹೇಳಿ ಹುಡ್ಕಲ್ಲಿ ಇವತ್ತು ಗ್ಯಾರಂಟಿ. ನೋಡ್ಬಿಟ್ಲು ಹೋಗ್ತಿದ್ದಾಳೆ. ನೋಡಿದ್ಲು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಂಗೂರು ಮಿಸ್ ಮಾಡಿದ್ಲು. ಅಯ್ಯೋ ದೇವ್ರೆ, ಅಲ್ಲೇ ಇದೆ. ಅದೇಂಗ್ ಮಿಸ್ ಮಾಡ್ತಿದ್ದಾಳೆ? ಹಿಂದನೇ ಇದೆ. ಸಾಕಾಗಿ ಹುಡುಕ್ತಾಳೆ. ಹುಡ್ಕಲ್ಲ, ಗ್ಯಾರಂಟಿ ಹುಡ್ಕಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇಷ್ಟೊಂದು ಕ್ಲೂ ಕೊಡ್ತಿದ್ದಾನೆ ಇವನ್, ಪಾಪ ಹೇಳ್ತಿದ್ದಾನೆ. ಬಟ್ ನನ್ಗೆ ನನ್ಗೇನ್ ಕಣ್ ಕಾಣಿಸ್ತಿಲ್ವಾ ಗೈಸ್? ಇಲ್ಲಿದೆ. ಇದು ಸಿಕ್ತು ನನ್ಗೆ. ಫೈನಲಿ ಓಪನ್ ಮಾಡೋಣ. $100 ಇದೆ ಇದ್ರಲ್ಲಿ. ಇಟ್ಟಿದಾನ ಸುಳ್ಳು ಹೇಳಿದಾನ ನೋಡೋಣ. ಇದೆ ಗೈಸ್,
ಆದ್ರೆ ನನ್ಗೆ ಬರೀ $50 ಅಷ್ಟೇ ಕಾಣಿಸ್ತಿರೋದು. ಡಿಸ್ಕೌಂಟ್ ಕೊಟ್ಟಿದ್ಯಾ? ಫೈನಲಿ ನನ್ಗೆ $100 ಸಿಕ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇಂತು Yay! ನನಗಂತೂ ಅಲ್ಲಿ ಬಂದು ಹೋಗಿ ಒಂದಿಲ್ಲ ಒಂದು 10 ಸತಿ ಬಂದಾಗಿದ್ದಾಳೆ. ನನಗೆ ಹೇಳಿ ಸಾಕಾಗೋಯ್ತು. ಅದೇನ್ ಗೊತ್ತಾ, ಅಲ್ಲಿ ವೈಟ್ ಗೆ ಇದೆ. ನನ್ಗೆ ಅಲ್ಲಿ ಇರುತ್ತೆ ಅನ್ನೋ ಐಡಿಯಾನೇ ಇಲ್ಲ ತಲೆಯಲ್ಲಿ. ನನ್ಗೆ ಏನಂತಂದ್ರೆ ಈ ಪರ್ತ್ ಅಂತ ಬರ್ತಿದ್ಯಲ್ಲ ಅದ್ರಲ್ಲೆಲ್ಲಾರು ಅನ್ಸಿರ್ತೆ ನೀನು ಅಂತ. ನಿಜ ನಾನು ಹಂಗೆ ಅನ್ಕೊಂಡು ಅಲ್ಲಿ ಹುಡುಕ್ತಿದ್ದೆ. ಹೆಂಗಿತ್ತು ಫೈನಲ್ ಒನ್? ಸಕ್ಕದಾಗಿತ್ತು. ಇದು ಸ್ವಲ್ಪ ಟ್ರಿಕ್ಕಿ ಇತ್ತು ಬಟ್ ಚೆನ್ನಾಗಿತ್ತು. ವೈಟ್ ಕಾಣಿಸ್ತಿರ್ಲಿಲ್ಲ. ಸೊ ನನ್ನ ಸ್ವಲ್ಪ ವಿಸಿಬಲ್ ಆಗಿ ಇತ್ತು ಆಕ್ಚುಲಿ. ನಾನು ಎವ್ರಿ ಟೈಮು ಇಲ್ಲಿಗೆ ಬರ್ತಿದ್ದೆ ಆಯ್ತಾ. ಇಲ್ಲಿಗೆ ಬಂದಾಗ ಇದನ್ನ ನೋಡ್ತಿರ್ಲಿಲ್ಲ, ಇನ್ನೆಲ್ಲ ನೋಡ್ತಿದ್ದೆ. ಇಲ್ಲಿ ನೋಡ್ತಿದ್ದೆ, ಇಲ್ಲೆಲ್ಲಾರು ಅಣ್ಸಿರ್ತಾನೆ ಅಂತ ನೋಡ್ತಿದ್ದೆ. ಬಟ್ ಇಲ್ಲೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ, ಒಳಗಡೆ ಹೋಗಕ್ಕಾಗಲ್ಲ ಅಂತ ಯೋಚನೆ ಬರ್ತಿತ್ತು. ಬಟ್ ಹೆಂಗೋ ಫೈನಲಿ ಇಲ್ಲಿ ಒಂದು ಶೋ ನಡೆಸ್ತಿದ್ದಾರೆ. ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡು ಕಾಫಿ ಕುಟ್ಕೊಂಡು ನೆಮ್ಮದಿಯಾಗಿ ಹೋಗ್ತೀನಿ ನಾನು. ಹೆಂಗ ಅನಿಸುತ್ತೆ ಗೇಮ್ ವಿನ್ ಆಗಿದ್ದು? ನಂಗೆ ಫುಲ್ ಖುಷಿ ಆಗ್ತಿದೆ. ಫುಲ್ ಗೇಮ್ ನಾನು ಆರ್ಗನೈಸ್ ಮಾಡಿದ್ದು. ಗೇಮ್ ಹೆಂಗಿತ್ತು? ಗೇಮ್ ಚೆನ್ನಾಗಿತ್ತು, ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಕೊಡಕ್ ಆಗ್ಲಿಲ್ಲ. ಏನ್ ಎಕ್ಸ್ಪ್ರೆಷನ್ ಕೊಡ್ಬೇಕಿತ್ತು? ಫುಲ್ ಖುಷಿ ಆಗ್ತಿತ್ತು ನನ್ಗೆ, ಫುಲ್ ಜಂಪ್ ಎಲ್ಲ ಮಾಡಂಗೆ. ಬಟ್ ಎಲ್ಲ ನನ್ನೇ ನೋಡ್ತಿದ್ರಲ್ಲ, ಅದಕ್ಕೆ ನಾನು ಸುಮ್ನೆ ಆಗ್ಬಿಟ್ಟೆ. ಸೊ ಫೈನಲಿ ಗೈಸ್ ನನ್ ಕಾಸು ಸಿಕ್ತು $100 ನನ್ಗೆ. ಅದೇ ಜಾಗದಲ್ಲಿ ಗೈಸ್, ಅಲ್ಲೇ ಸಿಕ್ಕಿದ್ದು ನನ್ಗೆ. ಆದ್ರೂ ನನಗೆ ಒಂಥರ ಖುಷಿ ಆಯ್ತು. ಚೆನ್ನಾಗಿ ಲಾಸ್ಟ್ ಪ್ಲೇಸ್ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಹುಡುಕ್ತಲ್ಲ, ಅದೊಂಥರ ಓಕೆ. ಎನಿವೆ ಗೇಮ್ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ನಿನ್ಗೆ ಹೆಂಗ ಅನಿಸ್ತು? ನಂಗೆ ಚೆನ್ನಾಗ್ ಅನ್ನಿಸ್ತು, ಆದ್ರೆ ಚಳಿ ಆಗ್ತಾ ಇದೆ. ಟೈಮ್ ಆಯ್ತಲ್ವಾ, ಸೊ ಕೋಲ್ಡ್ ಆಗ್ತಿದೆ. ಹೆವಿ ಕೋಲ್ಡ್ ಆಗ್ತಿದೆ. ಸೊ ಮನೆಗೆ ಹೋಗ್ಬಿಡ್ತೀವಿ ಬೇಗ. ಸೊ ನಮ್ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಫೈನಲಿ ವಿತ್ $100 ವಿ ಆರ್ ಎಂಡಿಂಗ್ ಅವರ್ ವ್ಲಾಗ್. ನಿಮ್ಗೆಲ್ಲ ಗೇಮ್ ಇಷ್ಟ ಆಗಿದ್ರೆ, ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.